ಈಗ ನನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ದುಃಖ ನನಗಿಲ್ಲ. ನಾನಲ್ಲ ಅಂದರೆ ಇನ್ನೊಬ್ರು ಎಂಪ್ಲಾಯ್. ಆದರೆ ಈಗ ನನ್ನ ದುಃಖ ಏನು ಅಂತಂದರೆ, ಓದೋದಕ್ಕೆ ಅಂತ, ವ್ಯವಸಾಯಕ್ಕೆ ಅಂತ, ಸಣ್ಣ ಸಣ್ಣ ವ್ಯಾಪಾರಕ್ಕೆ ಅಂತ, ಇನ್ಯಾವುದೋ ಅಗತ್ಯಕ್ಕೋಸ್ಕರ ಮಧ್ಯವರ್ಗದವರು ನಮ್ಮ ಬ್ಯಾಂಕಲ್ಲಿ ಲೋನ್ಗಳನ್ನ ತಗೋತಿರ್ತಾರೆ. ಪಾಪ ತಿಂಗಳಾದ ಕೂಡಲೇ ತಿಂದ್ರು ತಿಂದೆ ಹೋದ್ರು, ಇದ್ರೂ ಇಲ್ಲದೆ ಹೋದ್ರು ಸಾಲಗೆಲ್ಲ ಮಾಡಿ EMI ಕಟ್ಬಿಡ್ತಾರೆ. ಸಾಧ್ಯ ಆಗದೆ 1 ತಿಂಗಳು 2 ತಿಂಗಳು ಲೋನ್ ಕಟ್ಟದೆ ಹೋದ್ರೆ ನಾವು ಅವರಿಗೆ ಚಿತ್ರಹಿಂಸೆ ಕೊಟ್ಬಿಡ್ತೇವೆ. ನೀವು ನ್ಯೂಸ್ಗಳಲ್ಲಿ ನೋಡಿರ್ತೀರ, ಬ್ಯಾಂಕ್ ಅವ್ರ ಕಾಟ ತಡ್ಕೊಳಕ್ಕಾಗದೆ ಕುಟುಂಬದವ್ರೆಲ್ಲರೂ ಗಿಡಕ್ಕೆ ಹಾಕೋ ಔಷಧಿ ಕುಡಿದು ಸತ್ತು ಹೋದ್ರು, ನೇಣು ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ. ನಿಜಕ್ಕೂ ಅದು ಆತ್ಮಹತ್ಯೆ ಅಲ್ಲ, ಕೊಲೆಗಳು. ನಮ್ಮ ಬ್ಯಾಂಕ್ ಎಂಪ್ಲಾಯೀಸ್ಗಳು ಮಾಡ್ತಾ ಇರೋ ಕೊಲೆಗಳು. ನನ್ನ ಸರ್ವೀಸಲ್ಲಿ ನನ್ನಿಂದನೇ ಸುಮಾರು ಒಂದು 60-70 ಜನ ಸತ್ತೋಗಿರ್ಬೋದು. ಅಂಥದ್ರಲ್ಲಿ 10,000 ಕೋಟಿ, 25,000 ಕೋಟಿ, 5,000 ಕೋಟಿ, 3,000 ಕೋಟಿ, ಹೀಗೆ ಅವ್ರಿಗಿಷ್ಟ ಬಂದ ಹಾಗೆ ಅವರು ಬ್ಯಾಂಕ್ನ ದೋಚುತ್ತಿದ್ದಾರೆ. ಬ್ಯಾಂಕಲ್ಲಿರ್ಬೇಕಾಗಿರೋ ದುಡ್ಡೆಲ್ಲ ಮೋಸ ಮಾಡೋರ್ ಕೈಗೆ ಹೋಗಿ ಸೇರ್ಕೊಂಡಿದೆ. ಹೀಗೆ ಬ್ಯಾಂಕಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಲೋನ್ ರೂಪದಲ್ಲಿ ಮೋಸ ಮಾಡಿರೋದು, ಮೋಸ ಮಾಡಕ್ಕೆ ರೆಡಿ ಇರೋದು ನಮ್ಮ ದೇಶದಲ್ಲಿ ಇಲ್ಲಿವರೆಗೂ ಸುಮಾರು 13 ಲಕ್ಷ ಕೋಟಿ. ಇವರೆಲ್ಲರೂ ಬ್ಯಾಂಕಿಂದ ತಗೊಂಡಿರೋ ಲೋನನ್ನ ಸರಿಯಾದ ಸಮಯಕ್ಕೆ ಕಟ್ಟಿಬಿಟ್ರೆ ನಮ್ಮ ಬ್ಯಾಂಕ್ ಎಂಪ್ಲಾಯೀಸ್ಗಳ ಪ್ರೆಷರ್ನ ತಡ್ಕೊಳಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡಿರೋ ಕೆಲವೊಬ್ರು ಆತ್ಮಗಳಾದ್ರೂ ಶಾಂತಿ ಹೊಂದುತ್ತವೆ.